ಭಾರತದಲ್ಲಿ ಕಾಂಗ್ರೆಸ್ ಮುಗಿಸಲು ಷಡ್ಯಂತ್ರ ನಡೆಯುತ್ತಿದೆ. ಬಿಜೆಪಿ ರೂಪಿಸಿರುವ ಪ್ಲಾನ್ ಎಸ್ಐಆರ್ ಎಂದು ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಚಿವ ಪರಮೇಶ್ವರ್ ನಾಯಕ್. ಹೌದು, ಮೊಳಕಾಲ್ಮೂರು ಪಟ್ಟಣದಲ್ಲಿ ಶುಕ್ರವಾರ ಸ್ಕೈ ಫಂಕ್ಷನ್ ಹಾಲ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಿಜೆಪಿ ಆರ್ಎಸ್ಎಸ್ನವರು ಸೇರಿ ಜನಸಾಮಾನ್ಯರ ಮತ ತೆಗೆಯಲು ಹುನ್ನಾರ ಮಾಡುತ್ತಿದ್ದಾರೆ. ಚುನಾವಣಾ ಆಯೋಗವು ಬಿಜೆಪಿಯ ಕೈಗೊಂಬೆಯಾಗಿದೆ. ನರೇಂದ್ರ ಮೋದಿ, ಅಮಿತ್ ಶಾ ಹೇಳಿದ ರೀತಿ ನಡೆಯುತ್ತದೆ ಎಂದು ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮ್ಮ ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಮಾಡುತ್ತಿರುವ ಅಪಪ್ರಚಾರ ಎಂದು ವಾಗ್ದಾಳಿ ನಡೆಸಿದರು. ಎಸ್ಐಆರ್ನಿಂದ ನಿಜವಾದ ಭಾರತೀಯರು ಕೂಡ ಮತದಾರರಲ್ಲ. ಇದರಿಂದ ಭವಿಷ್ಯ ಹಾಳಾಗಿ ಹೋಗುತ್ತದೆ. ಎಸ್ಐಆರ್ ಮಾಡುವಾಗ ಸಂಬಂಧಪಟ್ಟ ಬಿಎಲ್ಒಗಳ ಬಳಿ ಸಾಕಷ್ಟು ಜಾಗೃತರಾಗಿರಬೇಕು. ನಮ್ಮ ಹಕ್ಕನ್ನು ಕಸಿಯುವ ಬಿಜೆಪಿಯ ದೊಡ್ಡ ಷಡ್ಯಂತ್ರ ನಡೆಯುವುದಿಲ್ಲ ಎಂದರು. ಭಾರತದ ಚುನಾವಣಾ ಆಯೋಗ ಬಿಜೆಪಿಯವರ ಕೈಗೊಂಬೆಯಾಗಿದೆ. ಬಿಜೆಪಿಯವರ ಕೈಗೊಂಬೆ ಅವರು ಯಾವ ರೀತಿಯೂ ಸಂವಿಧಾನಿಕ ಸಮಸ್ಯೆ ಅದಿದ್ದೂ ಸಹ ಬಿಜೆಪಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಇವತ್ತು ಆಯೋಗ ಇವತ್ತು ನಡ್ಕೊಂಡು ಪ್ರಜಾತಂತ್ರ ವ್ಯವಸ್ಥೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡೆದ ಸಂವಿಧಾನಕ್ಕೆ ಅಪಚಾರ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಬಹಳ ಹೆಚ್ಚು ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮ ಎಂಎಲ್ಎ ಅವರ ಆದಿಯಾಗಿ, ನನ್ನ ಆದಿಯಾಗಿ, ನಿಮ್ಮೆಲ್ಲ ಆದಿಯಾಗಿ ನಾವು ಯಾರಿಗೆ ಮತದಾರರಲ್ಲ. ನಮಗೆ ಯಾರಿಗೂ ಓಟ್ ನಡ್ತಿಲ್ಲ. ಈಗ ಎಸ್ಐಆರ್ ಕಾಯ್ದೆ ಬಂದ ಮೇಲೆ ನಾವು ಯಾರು ಮತದಾರರಲ್ಲ. ಇದು ನಿಮ್ಮ ತಲೆಗೆ ಬರಬೇಕು. ನಮ್ಮ ಡಾಕ್ಟರ್ ಮಾತಾಡುವಾಗ ಹೇಳ್ತಾ ಇದ್ರು, ಚುನಾವಣೆ ಜಿಲ್ಲೆಗೆ ಚುನಾವಣೆ ಬಂದ ಸ್ವಾಮಿ ಬಾಬು ಹೇಳಪ್ಪ, ಚುನಾವಣೆ ಜಿಲ್ಲೆಗೆ ನಿಮಗೆ ಅವಕಾಶ ಆಗುತ್ತೆ ನಾವು ಗೊತ್ತಿಲ್ಲ ಅಂತ ಹೇಳಿದ್ರು. ಚುನಾವಣೆ ಬಂದಾಗ ನಮ್ಮ ಭವಿಷ್ಯ ಹೋಗ್ಬಿಡುತ್ತೆ. ಇವತ್ತು ಮತದಾರ ಚೀಟಿ ಇಲ್ಲ ಅಂದ್ರೆ ನೀವು ಯಾವುದನ್ನು ಕಿತ್ತು ಮುಚ್ಚಲಿಕ್ಕಾಗೋದಿಲ್ಲ. ಇವತ್ತು ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಮಾಡಬೇಕು, ನಿಮ್ಮ ಮಕ್ಕಳನ್ನ ಓದಬೇಕು, ನಿಮ್ಮ ಮಕ್ಕಳನ್ನ ಉದ್ಯೋಗ ಕಳಿಸಬೇಕು, ನೀವು ಮತ್ತೆ 5 ಗ್ಯಾರಂಟಿಗಳನ್ನ ಪಡೆಯಬೇಕು, ಬೇರೆ ಬೇರೆ ಸೌಲಭ್ಯಗಳನ್ನು ತೆಗೆದುಕೊಳ್ಳಬೇಕು ಅಂದ್ರೆ ಓಟಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕೇವಲ ಚುನಾವಣೆಗೆ ನಿಲ್ಲೋದಕ್ಕೆಲ್ಲ ಓಟ್ ಐಡಿ, ಓಟರ್ ಐಡಿ ಆಧಾರ್ ಕಾರ್ಡ್ ಆಗೋದಿಲ್ಲ, ರೇಷನ್ ಕಾರ್ಡ್ ಆಗೋದಿಲ್ಲ, ನಿಮಗೆ ಸರ್ಕಾರದ ಯಾವ ಸೌಲಭ್ಯಗಳು ಸಿಗೋದಿಲ್ಲ. ಇದರ ಬಗ್ಗೆ ನೀವು ಜಾಗೃತಿಯನ್ನು ವಹಿಸಬೇಕು. ನೀವು ಎಚ್ಚರ ಆಗಬೇಕು. ನೀವು ಎಚ್ಚರ ಆಗಬೇಕು ಅಂದ್ರೆ ನಾವು ನಮ್ಮ ಮತದಾರರ ಹಕ್ಕನ್ನ ಕಳ್ಕೊಂಡ ಮೇಲೆ ನಾವು ಇದ್ದೇನು ಪ್ರಯೋಜನ ಅಲ್ವಾ? ಓಟ್ ಹಕ್ಕಿಲ್ಲ ಅಂದ್ರೆ ನೋಡಿ, ಹಿಂದೆ ಸ್ವತಂತ್ರ ಬಂದ ಮೇಲೆ 21 ವರ್ಷಕ್ಕೆ ಮತದಾನ ಅಲ್ವಾ? 21 ವರ್ಷ ತುಂಬಿದ ಮತದಾನದಲ್ಲಿ ಭಾಗಿಯಾಗಬೇಕು ಅಂತ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ್ಮೇಲೆ 18 ವರ್ಷ ತುಂಬಿದಂತ 18 ವರ್ಷಕ್ಕೆ ಮೇಲ್ಪಟ್ಟಂತ ಎಲ್ಲರೂ ಮತದಾರರು ಮತದಾನದಲ್ಲಿ ಭಾಗಿಯಾಗಬಹುದಂತ ಹೊಸ ಕಾಯ್ದೆಯನ್ನು ಮಾಡಿ ಯುವಕರಿಗೆ ಮತದಾನದ ಹಕ್ಕನ್ನು ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀವ್ ಗಾಂಧಿ ಎಡಪ್ಪಾಡಿ ಪಂಚಾಯತ್ ಬಂಧುಗಳು. ಹಾಗಾಗಿ ಇದು ದೊಡ್ಡ ಷಡ್ಯಂತ್ರ, ಉದಾಯ, ಇದು ತಿಳ್ಕೊಳ್ಳಿ. ಇದರ ಬಗ್ಗೆ ನಾವು ಜಾಗೃತರಾಗಬೇಕು. ಇದೇ ಸಂದರ್ಭದಲ್ಲಿ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಮಾತನಾಡಿ, ಬಿಜೆಪಿಯವರು ಕುತಂತ್ರ ನಡೆಯುವುದಿಲ್ಲ. ಮತದಾರರು ಜಾಗೃತರಾಗಿದ್ದಾರೆ. ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ಎಲ್ಲರೂ ಕೂಡ ಎಚ್ಚರ ವಹಿಸಬೇಕು. ಎಸ್ಐಆರ್ ಮಾಡುವುದರಿಂದ ಮತಗಳನ್ನು ತೆಗೆಯಲು ಬಿಜೆಪಿಯವರು ಹುನ್ನಾರ ಮಾಡುತ್ತಿದ್ದಾರೆ. ಮತದಾರರು ಜಾಗೃತರಾಗಬೇಕು. ಎಲ್ಲರೂ ವೋಟ್ ಕೂಡ ಮುಖ್ಯವಾಗಿರುತ್ತದೆ. ಕೇವಲ ಒಂದೇ ವೋಟ್ನಿಂದ ಸೋತಿರುವ, ಗೆದ್ದಿರುವ ಘಟನೆಗಳು ಸುಮಾರಿವೆ ಎಂದರು. ಯಾರು ಹೆದರುವ ಅವಶ್ಯಕತೆಯಿಲ್ಲ. ಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ತಮ್ಮ ಮತ ಚಲಾವಣೆ, ತಮ್ಮ ಹಕ್ಕನ್ನು ಸಾಬೀತುಪಡಿಸಬೇಕು. ಒಟ್ಟಿನಲ್ಲಿ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಶಾಶ್ವತವಾಗಿ ಉಳಿಯಬೇಕು ಎಂದರು. ಕಾಂಗ್ರೆಸ್ ಪಕ್ಷ ಎಸ್ಐಆರ್ ವಿರೋಧವಿದೆ ಎಂದು ವಾಗ್ದಾಳಿ ನಡೆಸಿದರು. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಬಿಎಲ್ಒ ಬಂದಂತ ಸಂದರ್ಭದಲ್ಲಿ 2 ಸಲ 3 ಸಾರಿ ಬರ್ತಾರೆ. ಅದರಲ್ಲಿ ಕೆಲವು ಸಂಘಟನೆಗಳು ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಈ ವ್ಯವಸ್ಥೆ ಎಸ್ಐಆರ್ ನಮ್ಮ ಕರ್ನಾಟಕದಲ್ಲಿ ಬೇಕಾಗಿಲ್ಲ ಅಂತ ಪ್ರದರ್ಶನ ಮಾಡಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿ ಕೂಡ ಅವ್ರು ವಿರೋಧ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ.
ಯಾವುದೇ ಸಂದರ್ಭದಲ್ಲಿ SIR ಬಿಡುಗಡೆ ಮಾಡಿಸಲಿಲ್ಲ. ಯಾಕಂದ್ರೆ ಇರೋದ್ರಿಂದ ನಮಗೆ ಅನುಕೂಲ ಆಗಿಲ್ಲ. ಅವರು ಗೆದ್ದರೆ ನಾವು ಗೆದ್ದು, ಉದಾಹರಣೆಗೆ ಅವರು ಕೂಡ ಬೇಕಾದಷ್ಟು ಜಿಲ್ಲಾ ಪಂಚಾಯತ್ಗೆ, ತಾಲೂಕು ಪಂಚಾಯತಿ ಮತ್ತು MLA ಆಗಿ ಗೆದ್ದರು. ಬಿಜೆಪಿಯಿಂದ JDS ಗೆದ್ದಿದ್ದಾರೆ, ಕಾಂಗ್ರೆಸ್ ನಾವು ಇತ್ತು, ನಾವು ಬಹಳ ಮೆಜಾರಿಟಿ ಸರ್ಕಾರ ರಚನೆ ಮಾಡಿದ್ವಿ. ಅವ್ರಿಗೂ ಅದೇ ಯಾರು ಆಗಿಲ್ಲ. ಆಗ ಇವರು ಸ್ವತಂತ್ರವಾಗಿ ಕಂಪ್ಲೀಟ್ ಕಾಂಗ್ರೆಸ್ ನಿರ್ಮಾಣ ಮಾಡಿಬಿಡಬೇಕು, ಈ ರಾಜ್ಯದಲ್ಲೇ ಇರ್ಬೋದು, ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಕೊನೆಗೊಂಡಿರ್ತಕ್ಕಂಥದ್ದು ಇದ್ರ ಮೇಲೆ ಇದು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಕರ್ನಾಟಕ. ಈ ಬಾರಿ ಬುದ್ಧಿ ಮೈಮಾಡ್ಕೊಳ್ಳೋಣ, ಈ ದೃಷ್ಟಿಯಿಂದ ನಾವು ಹೋಗ್ಬಿಟ್ಟು ಅಲ್ಲಿ ತುಳಿತಕ್ಕೆ ಅವಕಾಶ ಮಾಡಿಕೊಂಡು ಈ ಜನ ತುಳಿದು ಕಾಂಗ್ರೆಸ್ ಬಿಜೆಪಿ ಕಷ್ಟದಲ್ಲಿ ನಾವು ಕರೆದಿ ಕೊಡೋದು. ಬಿಜೆಪಿಗ ಅಲ್ಲೇ ಇರ್ತಕ್ಕಂಥ ನಮ್ಮೊಂದು ಗೆಲ್ಲುವುದು ನಮ್ಮ ಗಮನಕ್ಕೆ ದೂರ ಬೆಳೆದು ಈ ಕೆಲಸ ಮಾಡೋಕ್ಕೆ ಈ ಬಿಜೆಪಿಯನ್ನು ಅವರೆಲ್ಲ ಮಾಡ್ತಾ ಇರುವ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಈಗೇನು ನಮಗೆ ಈ ತಿಂಗಳು 30ರಿಂದ ಮುಂದಿನ ತಿಂಗಳು 29 ನಡೀತಕ್ಕಂಥದ್ದು ನಾವು ಕೂಡ ಇದೇ ಲೋಕಲಲ್ಲಿ ನಿಮಗೆ ಏನಾದರೂ ಅನುಮಾನ ಬಂದರೆ ಯಾವಾಗಾದ್ರೂ ಬರಲಿ, ಯಾವ ಸಂದರ್ಭದಲ್ಲಿ ಬೇಕಾದ್ರು ಬಂದರೆ ಅದಕ್ಕೆ ಗೈಡ್ ಮಾಡ್ಕೊಳ್ಳೋಣ, ನಾವೇ ಗೈಡ್ ತಿಳ್ಕೊಳ್ಳೋಣ. ಜೊತೆಗೆ ಅವರ ಅಧಿಕಾರಿಗಳೇ ಕಳಿಸ್ಬಿಟ್ಟು ನಾವು ಕೂಡ ಸಂಪರ್ಕದ ಒಂದು ಸಭೆ ಕೂಡ ನಮಗೆ ಸಂಬಂಧಪಟ್ಟ ಅಲೋಕೇಟೆಡ್ ಆಫೀಸರ್ ಸೇರಿರ್ತಾರೆ BLOಗಳು, ಅವರ ಹತ್ರ ಕೂಡ ನಾವು ನಮಗೆ ಹೆಚ್ಚಿನ ಮಾಹಿತಿ ಕೊಡುವಂಥ ಕೆಲಸ ನಾವು ಕೂಡ ಕಾರ್ಯಗಾರವನ್ನು ಒಂದು ಮಾಡೋಣ. ನಮ್ಮೂರಿನಲ್ಲಾಗಲಿ ಅಥವಾ ಮಕ್ಕಳಾಗಲಿ ಇಲ್ಲ ಪಂಚಾಯತಿ ಉದ್ಯೋಗಕ್ಕಾಗಿ ಮಾಡತಕ್ಕಂಥ ಕೆಲಸ ಕೂಡ ನಾವು ಆದಷ್ಟು ಬೇಗನೆ ಇನ್ನೊಂದು ವಾರ ದಿವಸದಲ್ಲಿ ಮಾಡ್ತಕ್ಕಂಥ ಕೆಲಸ ವರಿಷ್ಠನೆಲ್ಲ ಕಳಿಸ್ಕೊಂಡು ಕೂರಿಸ್ಕೊಂಡು ಮಾತಾಡಿ BLOಗಳು ಕಳಿಸ್ಕೊಂಡು ನಮ್ಮ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, BLO ರೆಸ್ಪಾನ್ಸಿಬಿಲಿಟಿ ಏನು, BLOಗಳಿಂದ ನಮಗಾಗ್ತಕ್ಕಂಥ ಅನ್ಯಾಯ ಏನು, ನಮಗೆ ಅವರಿಂದ ಆಗ್ತಕ್ಕಂಥ ಲಾಭಗಳೇನು, ಲಾಭಾಂಶದ ಬಗ್ಗೆ ನಾವು ಯೋಚನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇ ಪರಮೇಶ್ವರ ನಾಯಕರು ನಮ್ಮ ಆತ್ಮೀಯ ಸ್ನೇಹಿತರು, ಬರೀ ಸ್ನೇಹಿತರನ್ನು ತಪ್ಪಾಗಲಾರ್ದು ಹೊರಬಿಟ್ಟು ತಮ್ಮಗಿಂತ ಹೆಚ್ಚು ನನಗೆ ತುಂಬಾ ಪ್ರೀತಿ. ಇದೇ ವೇಳೆ ಸಚಿವ ಸ್ಥಾನ ವಿಚಾರವಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು, ನನಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗುವ ಎಲ್ಲ ಲಕ್ಷಣಗಳಿವೆ ಎಂದರು. ಇದೇ ವೇಳೆ ಕರ್ನಾಟಕ ದ್ರಾಕ್ಷ್ ಮತ್ತು ವೈನ್ ಮಂಡಳಿ ಅಧ್ಯಕ್ಷರಾದ ಯೋಗೇಶ್ ಬಾಬು ಮಾತನಾಡಿ, ನರೇಂದ್ರ ಮೋದಿಯವರು ಬಿಜೆಪಿಯವರು ಮಾಡುತ್ತಿರುವ SIRಗಾಗಿ ಯಾರು ಹೆದರುವ ಅವಶ್ಯಕತೆ ಇಲ್ಲ, ತಮ್ಮ ಮತದ ಬಗ್ಗೆ ಜಾಗೃತರಾಗಿರಿ. BLOಗಳ ಬಳಿ ಬಂದಾಗ ತಮ್ಮ ಕುಟುಂಬದ ಸದಸ್ಯರನ್ನು ಎಲ್ಲರನ್ನೂ ಸೇರಿಸಬೇಕು, ಎಲ್ಲರೂ ಎಚ್ಚರ ವಹಿಸಬೇಕು ಎಂದರು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ವಿಶೇಷ ಸಮಗ್ರ ಪರಿಷ್ಕರಣೆ, ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದವರು ಬಿಜೆಪಿಯವರು ಮತಗಳನ್ನ ತೆಗೆಯುವಂತ ಕೆಲಸ ಏನು ರಾಹುಲ್ ಗಾಂಧಿ ಅವರು ಮತಗಳ ತರಂತ ರಾಷ್ಟ್ರಾದ್ಯಂತ ಪ್ರತಿಭಟನೆಗಳನ್ನು ಮಾಡಿದ್ರು, ಹೋರಾಟಗಳನ್ನು ಮಾಡಿದ್ರು, ಅದು ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಬಂಧುಗಳೇ, ನಾವೆಲ್ಲರೂ ಕೂಡ ಗಮನಿಸಬಹುದು, ಇವತ್ತಿಲ್ಲಿ ಏನು ಪದಾಧಿಕಾರಿಗಳಾಗಿ ಇಲ್ಲೆಲ್ಲರೂ ಕೂಡ ನಾವು ಸ್ಥಾನ ವಹಿಸ್ಕೊಂಡು ಕೂತಿದ್ದೀವಿ, ತಾವೆಲ್ಲರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಂತ ಹೇಳಿದ್ರೆ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕು. ವೋಟರ್ ಲಿಸ್ಟ್ ಅಲ್ಲಿ ಮತದಾರ ಆಗಿಲ್ಲ ಅಂದ್ರೆ ನೀವೆಲ್ಲರೂ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ಪಾಯಿಂಟ್ ನಂಬರ್ 1. ಇದರ ಜೊತೆಗೆ ಬೂತ್ ಲೆವೆಲ್ ಆಫೀಸರ್ಸ್ ಏನ್ ತಮ್ಮ ಬೂತ್ ಗಳಿಗೆ ಬರ್ತಾರೆ, ಆವಾಗ ಈಗ BLO 1, 2 ಅಂತ ನೇಮಕ ಮಾಡ್ತಿದ್ದಾರೆ ಪಕ್ಷದಿಂದ, ಅಧ್ಯಕ್ಷರು ಶಾಸಕರೆಲ್ಲ ಸೈನ್ ಮಾಡಿಕೊಡ್ತಾರಲ್ಲ, ಅವರು ಬಹಳ ಮುಖ್ಯವಾಗಿ ಬೂತ್ ಲೆವೆಲ್ ಆಫೀಸರ್ಸ್ ತಮ್ಮ ಬೂತ್ ಗೆ ವಿಸಿಟ್ ಗೆ ಬಂದಾಗ ಅಲ್ಲಿರ್ತಕ್ಕಂಥ ಮತದಾರರನ್ನ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ನ ಮತಗಳನ್ನ ತೆಗಿಲಿಕ್ಕೋಸ್ಕರ ನಡೆಸಿರ್ತಕ್ಕಂಥ ಒಂದು ಕುತಂತ್ರ ಇದು. ಒಂದಷ್ಟು ಈಗೇನಾದ್ರೂ ಇನಿಷಿಯಲ್ ಮಿಸ್ಟೇಕ್ ಇರುತ್ತೆ, ಡಬಲ್ ವೋಟಿಂಗ್ ಇರುತ್ತೆ, ಅಥವಾ ಬೇರೆ ಊರಿನ ಮದುವೆ ಮಾಡ್ಕೊಂಡು ಬಂದಿರ್ತಾರೆ, ಆ ತರ ವೋಟರ್ ಲಿಸ್ಟ್ ಗಳನ್ನ ಆ ತರ ಇರ್ತಕ್ಕಂಥ ಮತದಾರ ಪಟ್ಟಿಯನ್ನು ಪಟ್ಟಿ ಮಾಡ್ಕೊಂತಾರೆ. ಅದಾದ ನಂತರ RSS ನವರ ಜೊತೆಗೆ ಅವರು ಮೀಟಿಂಗ್ ಮಾಡ್ತಾರೆ. ಇದರಲ್ಲಿ ಕಾಂಗ್ರೆಸ್ ವೋಟ್ ಅವರು ಫಸ್ಟ್ ಒಂದು ಲಿಸ್ಟ್ ಮಾಡಿಬಿಡ್ತಾರೆ, ಆ ಲಿಸ್ಟ್ ಅಲ್ಲಿ ರಿಜೆಕ್ಟ್ ಮಾಡುವಂತ ವೋಟ್ಗಳು ಯಾವ ಅಂತ ಹೇಳಿ ತೆಗೆದುಬಿಟ್ಟು ಅದರಲ್ಲಿ ಚರ್ಚೆ ಮಾಡ್ತಾರೆ. RSS ನವರ ಜೊತೆಗೆ ಕಾಂಗ್ರೆಸ್ ಮತಗಳು, ಉದಾಹರಣೆಗೆ ಅಲ್ಪಸಂಖ್ಯಾತರ ಮತಗಳು, SC ST ಗಳ ಮತಗಳು, ಹಿಂದುಳಿದವರ ಮತಗಳು, ಮತ್ತು ಕಾಂಗ್ರೆಸ್ ಯಾವತ್ತೂ ಕೂಡ ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅನ್ನುವಂತ ಕುಟುಂಬಗಳು ಇರ್ತವೆ, ಅವುಗಳನ್ನ ಟಾರ್ಗೆಟ್ ಮಾಡಿ ಆ ವೋಟ್ಗಳನ್ನು ತೆಗಿತಾರೆ. RSS ನವರ ಜೊತೆಗೆ ಸಂಪರ್ಕ ಮಾಡಿಬಿಟ್ಟು ಗೆದ್ದ ನಂತರ ಒಂದು ಸಚಿವರ ಲೀಸ್ಟ್ ಫೈನಲ್ ಆಗೋಂಥ ಒಂದು ಚಾನ್ಸಸ್ ಇದೆ ಸರ್.
ತಮಗೆ ಏನಾದರೂ ಸಚಿವ ಸ್ಥಾನ ಸಿಗೋಂಥ ಚಾನ್ಸಸ್ ಇದೆ? ನನಗೆ 99% ಹೋಪ್ಸ್ ಇದೆ. ಯಾವುದೋ ಮೂಲಗಳಿಂದ ಕೂಡ ಮಂತ್ರಿ ಮಾಡ್ತೀವಿ ಅಂತೇಳಿ ಒಂದು ಆಶಾಭಾವನೆ ಆಗಿದೆ, ಮಾತು ಸಿಕ್ಕಿದೆ. ಸರ್, ಒಂದು ಪ್ರಾದೇಶಿಕತೆಯ ಅನುಗುಣವಾಗಿ ಅಥವಾ ಜಾತಿ ಸಮೀಕರಣದ ಆಧಾರದ ಮೇಲೆ ತಮಗೆ ಸಚಿವ ಸ್ಥಾನ ಅಲ್ಲ, ನಾನು ಸಿಗುತ್ತಾ? ಕೇಳ್ತಕ್ಕಂಥದ್ದು ಜಾತಿ ಮೇಲೆ ಕೇಳಲ್ಲ. 7 ಸಾರಿ ಗೆದ್ದಿದ್ದೀನಿ ಜನರಲ್ ಆಗಿ. ಜಾತಿ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಂಡು ಬೇರೆಯವ್ರು ಯಾರು ಡಿಮ್ಯಾಂಡ್ ಇರುತ್ತೋ ಅವ್ರಿಗೆ ಹೇಳ್ತಾರೆ. ನನಗೆ ಕೊಡ್ತಕ್ಕಂಥ ಜನರಲೈಸೇ ಮಾಡ್ಕೊಂಡು ನಾನು 7 ಸಲ ಎಲ್ಲರಿಗಿಂತ ಸೀನಿಯರ್ ಆಗಿರೋದು ನನಗೆ ಕೊಡಲಿ ಅಂತ ಕೇಳೋದು. ಸರ್, ತಮಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯನಗರ, ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಕೂಡ ಹೈಕಮಾಂಡ್ ಕದ ತಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಇಲ್ಲ, ಅನಿಸಿಕೆಯೇನಿಲ್ಲ. ಅಲ್ಲೆಲ್ಲ ಕೆಲಸ ಮಾಡಿದ್ವಿ ಬಳ್ಳಾರಲ್ಲಿ. ನಾನು ಪರಮೇಶ್ವರ ಒಟ್ಟಿಗೆ ಅವ್ರ ಮಂತ್ರಿ ಆಗಿದ್ದರು, ನಾನು ಎಮ್ ಎಲ್ ಎ ಆಗಿದ್ದೆ. ಅದೇ ರೀತಿ ವಿಜಯನಗರದಲ್ಲಿದ್ದಾಗ ಕೂಡ ಜೊತೆಗಿದ್ದರು ಅವರು. ನಾವು ಬಿ ಜೆ ಪಿಯಲ್ಲಿದ್ದರು, ಅವರು ಕಾಂಗ್ರೆಸ್ಸಲ್ಲಿದ್ದರು, ಒಟ್ಟಿಗೆ ನಾವು ಕೆಲಸ ಮಾಡಿರೋರು. ಅಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ. ಅಲ್ಲಿ ಏನು ನಾವು ಮಾಡಿದ್ದು ಅದೇ ಕೆಲಸ ಕೂಡ ನಾನು ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಅದರಲ್ಲೇ ಎಸ್ಪೆಷಲಿ ಮಲ್ಕಾಪುರದಲ್ಲಿ ಕೂಡ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋ ಆಸೆ. ಸರ್, ಭಾಳಷ್ಟು ಚರ್ಚೆ ಆಗ್ತಕ್ಕಂಥದ್ದು ಕಳೆದ 15 ದಿನಗಳಿಂದ ಒಂದು ಬೆಂಬಲಿಗರ ಸಭೆ ಮಾಡ್ತೀವಿ. ಆ ಸಭೆಯಲ್ಲಿ ನೀವು ಒಂದು ಮಾತು ಹೇಳ್ತೀರ, ಅಯೋಗ್ಯರ ಕಾಲಿಗೆ ಬಿದ್ದು ನಾನು ಮಂತ್ರಿ ಪದವಿ ಕೇಳಲ್ಲ ಅನ್ನುವಂಥದ್ದು. ಇದರ ಒಂದು ಕ್ಲಾರಿಫಿಕೇಶನ್ ಅಲ್ಲ, ಅದರಲ್ಲಿ ಯೋಗ್ಯರು ಅಯೋಗ್ಯರ ಪ್ರಶ್ನೆಗಳಿಗೆ ಅರ್ಥನೇ ಇರೋದಿಲ್ಲ. ಕೆಲಸ ದಾರಿಗೆ ಬಿದ್ದವ್ರಿಗೆ, ದಾರಿಗೆ ಬಂದವ್ರಿಗೆಲ್ಲರೂ ನಮಸ್ಕಾರ ಮಾಡ್ಕೊಂಡು ಕೇಳೋದಕ್ಕಿಂತ ಒಂದೇ ಸಾರಿ ಹೊಡೆದ್ರೆ ದೊಡ್ಡವ್ರಿಗೆ ಹೊಡಿಬೇಕು, ಒಂದು ದೇವ್ರಿಗೆ ಹೊಡಿಬೇಕು ನಮಸ್ಕಾರ. ಎಲ್ಲ ದೇವ್ರಿಗೆ ಹೊಡೆದ್ರೆ ಅದ್ರಿಗೆ ಅರ್ಥ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದೀನಿ. ವಿಧಾನ ಪರಿಷತ್ತು ಚುನಾವಣೆ ನಡೆಯುವಾಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತಮಗೆ ಕರೆ ಆ ಮಾಡ್ತಾರೆ ಪ್ರಶ್ನೆ ಅಂತ. ಇಲ್ಲಿಗೆ ಯಾಕೆ ಬಂತು? ಅದು ಎಷ್ಟು ಸತ್ಯ, ಎಷ್ಟು ಸುಳ್ಳು ಸರ್ ಅದು? ಅಲ್ಲಪ್ಪ, ಅದು ಮುಗಿದೋದು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕಾಂಗ್ರೆಸ್ ಮುಖಂಡರು ಮತ್ತು ಮಹಿಳೆಯರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.